ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ಭಾವಿಸುತ್ತೇವೆ. ಹಿಂದಿನ ಅಧ್ಯಯನದಲ್ಲಿ ಯುರೋಪಿನಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರಗಳನ್ನು ಸೃಷ್ಟಿಸಿದೆ. ಪ್ರಜಾಸತ್ತಾತ್ಮಕ ಕ್ರಾಂತಿಗಳ ಬಗ್ಗೆ ನೀವು ಕಲಿತಿದ್ದೀರಿ. ವಿಶ್ವದಾದ್ಯಂತ ಜನರು ಇನ್ನೂ ತನ್ನ ನಾಗರಿಕ ಅಗತ್ಯಗಳು ಮತ್ತು ಆಸೆಗಳನ್ನು ಪೂರೈಸುವ ಸರ್ಕಾರವನ್ನು ರಚಿಸುವ ಕನಸಿನ ಕಡೆಗೆ ಕೆಲಸ ಮಾಡುತ್ತಿದ್ದಾರೆ. ಈ ಸರ್ಕಾರವು ಎಲ್ಲರಿಗೂ ಮುಕ್ತವಾಗಿ ಮತ್ತು ಸಮಾನವಾಗಿ ಭಾಗವಹಿಸಲು ಅವಕಾಶ ನೀಡುತ್ತದೆ ಮತ್ತು ಎಲ್ಲ ರೀತಿಯ ಜನರಿಗೆ ಗೌರವಾನ್ವಿತ ಸ್ಥಾನವನ್ನು ಒದಗಿಸುತ್ತದೆ. ಇತ್ತೀಚೆಗೆ ಪ್ರಜಾಸತ್ತಾತ್ಮಕಕ್ಕಾಗಿ ಹೋರಾಡುತ್ತಿರುವ 2 ದೇಶಗಳ ಬಗ್ಗೆ ಮಾತನಾಡೋಣ. ಅವು ಲಿಬಿಯಾ ಮತ್ತು ಮ್ಯಾನ್ಮಾರ್. ಕಲಿಕೆಯ ಫಲಿತಾಂಶ. ಲಿಬಿಯಾ ಬಗ್ಗೆ. ಲಿಬಿಯಾದಲ್ಲಿ ಬದಲಾವಣೆಗಳು. ಮ್ಯಾನ್ಮಾರ್ ಬಗ್ಗೆ. ಮ್ಯಾನ್ಮಾರ್ನಲ್ಲಿ ಬದಲಾವಣೆಗಳು. ವೈಶಿಷ್ಟ್ಯಗಳು: ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ. ಪ್ರಜಾಪ್ರಭುತ್ವದ ಮಾರ್ಚ್. ಪ್ರಮುಖ ಪದಗಳು: ಬುಡಕಟ್ಟು. ಬುಡಕಟ್ಟು ಅಥವಾ ಬುಡಕಟ್ಟಿನಲ್ಲಿ ಸಂಘಟಿತವಾಗಿರುವ ರಾಜ್ಯ ಅಥವಾ ಸತ್ಯ. ರಾಜಪ್ರಭುತ್ವ. ರಾಜರಿಗೆ ಸರ್ವೋಚ್ಚ ಅಧಿಕಾರವನ್ನು ಹೊಂದಿರುವ ರಾಜಕೀಯ ವ್ಯವಸ್ಥೆ. ಆನುವಂಶಿಕತೆಯ ಮೂಲಕ ತನ್ನ ಸ್ಥಾನವನ್ನು ಸಾಧಿಸುವ ಒಬ್ಬ ವೈಯಕ್ತಿಕ ಆಡಳಿತಗಾರ. ಭ್ರಷ್ಟಾಚಾರ: ಅಕ್ರಮ, ಕೆಟ್ಟ ಅಥವಾ ಅಪ್ರಾಮಾಣಿಕ ನಡವಳಿಕೆ, ವಿಶೇಷವಾಗಿ ಜನರಿಂದ ಅಧಿಕಾರದ ಸ್ಥಾನಗಳಲ್ಲಿ. ಅಲೆಮಾರಿಗಳು: ಒಂದೇ ಸ್ಥಳದಲ್ಲಿ ದೀರ್ಘಕಾಲ ಉಳಿಯದ ವ್ಯಕ್ತಿ, ಅಲೆದಾಡುವವನು. ನೀಲಮಣಿಗಳು: ಪಾರದರ್ಶಕ ಅಮೂಲ್ಯ ಕಲ್ಲು, ವಿಶಿಷ್ಟವಾಗಿ ನೀಲಿ. ಇದು ವಿವಿಧ ಅಲ್ಯೂಮಿನಿಯಂ ಆಕ್ಸೈಡ್ ಆಗಿದೆ. ಲಿಬಿಯಾ ಬಗ್ಗೆ. ಲಿಬಿಯಾ ಇಟಲಿಯಿಂದ ಆಡಳಿಸುತ್ತಿದ್ದ ಉತ್ತರ ಆಫ್ರಿಕಾದ ಒಂದು ದೇಶ. ಇದು 1951ರಲ್ಲಿ ಸ್ವತಂತ್ರವಾಯಿತು, ಆದರೆ ಇನ್ನೂ ಬಡ ದೇಶವಾಗಿದೆ. ರಾಜ ಇದ್ರಿಸ್ ನಾಯಕನಾದನು. ಶ್ರೀಮಂತ ಮತ್ತು ಪ್ರಭಾವಿ ಕುಟುಂಬಗಳ ಸಹಾಯ. ಹೆಚ್ಚಿನ ಜನಸಂಖ್ಯೆಯು ವಿವಿಧ ಬುಡಕಟ್ಟುಗಳ ರೈತರು
ಮತ್ತು ಪ್ರಾಣಿಗಳನ್ನು ಸಾಕುತ್ತಿದ್ದರು. ಸಾಂಪ್ರದಾಯಿಕ ಬುಡಕಟ್ಟು ಮುಖ್ಯಸ್ಥರು ಆಳ್ವಿಕೆ ನಡೆಸಿದರು. ಈ ಬುಡಕಟ್ಟುಗಳು 1959ರಲ್ಲಿ ಲಿಬಿಯಾ ಬಹಳಷ್ಟು ಪೆಟ್ರೋಲಿಯಂ ಅನ್ನು ಕಂಡುಕೊಂಡಿತ್ತು ಮತ್ತು ಅತ್ಯಂತ ಶ್ರೀಮಂತವಾಯಿತು. ಹೆಚ್ಚಿನ ಹೊಸ ಹಣ, ರಾಜ ಮತ್ತು ಕೆಲವು ಬಲವಾದ ಕುಟುಂಬಗಳು ಸಿಕ್ಕವು. ಉತ್ತರ ಆಫ್ರಿಕಾದ ಯುವಕರು ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತವಾದ ನಾಗರಿಕರಿಗೆ ಉತ್ತಮ ಜೀವನದೊಂದಿಗೆ ಹೊಸ ದೇಶವನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಅವರು ಏಕತೆ ಮತ್ತು ಶಾಂತಿಯನ್ನು ಬಯಸಿದರು, ಹಿಂಸೆ ಮತ್ತು ಸಂಘರ್ಷಗಳನ್ನು ಕೊನೆಗೊಳಿಸಿದರು. ಅವರು ತೈಲದಿಂದ ಬಂದ ಹಣವನ್ನು ನ್ಯಾಯಯುತವಾಗಿ ಹಂಚಿಕೊಳ್ಳಲು ಬಯಸಿದ್ದರು. ಲಿಬಿಯಾದಲ್ಲಿ ಬಹಳಷ್ಟು ಜನರು ಈ ವಿಚಾರಗಳನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. 1969ರಲ್ಲಿ ಗಡಾಫಿ ಮತ್ತು 70 ಅಧಿಕಾರಿಗಳು ಲಿಬಿಯಾವನ್ನು ವಶಪಡಿಸಿಕೊಂಡರು ಮತ್ತು ರಾಜಪ್ರಭುತ್ವವನ್ನು ಕೊನೆಗೊಳಿಸಿದರು. 12 ಮಿಲಿಟರಿ ಸದಸ್ಯರ ನೇತೃತ್ವದ ಫ್ರೀ ಆಫೀಸರ್ಸ್ ಮೂವ್ಮೆಂಟ್ಸ್ ಲಿಬಿಯಾವನ್ನು ಆಧುನೀಕರಿಸಲು ಮತ್ತು ನ್ಯಾಯಯುತವಾಗಿಸಲು ಸೈನ್ಯದ ಬೆಂಬಲವನ್ನು ಗಳಿಸಿತು. ಬುಡಕಟ್ಟು ಮುಖ್ಯಸ್ಥರು ಲಿಬಿಯಾವನ್ನು ಆಳಿದರು. ಜನರು ತಮ್ಮ ಬುಡಕಟ್ಟಿನ ಬಗ್ಗೆ ಕಾಳಜಿ ವಹಿಸಿದರು ಮತ್ತು ಹೆಚ್ಚಿನವರು ಬಡವರು ಮತ್ತು ಅವಿದ್ಯಾವಂತರಾಗಿದ್ದರು. ಮಹಿಳೆಯರು ಮುಸುಕು ಧರಿಸಿದ್ದರು. ಲಿಬಿಯಾ ತೈಲ ಲಾಭ, ಭೂಮಿ, ಶಿಕ್ಷಣ, ಆರೋಗ್ಯ ಮತ್ತು ವಸತಿಗಳನ್ನು ಸುಧಾರಿಸಿದೆ ಮತ್ತು ಹಂಚಿಕೊಂಡಿದೆ. ಮಹಿಳೆಯರು ಹಕ್ಕುಗಳನ್ನು ಪಡೆದರು ಮತ್ತು ಲಿಬಿಯಾ ಜನರ ಕಾಳಜಿಗಾಗಿ ಆಫ್ರಿಕಾದ ಅತ್ಯುತ್ತಮವಾಯಿತು. ಲಿಬಿಯಾದ ಜನರು ಈಗ ಸರಾಸರಿ 77 ವರ್ಷ ವಯಸ್ಸಿನೊಂದಿಗೆ ಹೆಚ್ಚು ಕಾಲ ಬದುಕುತ್ತಾರೆ. ಅನೇಕರು ಓದಬಲ್ಲರು, ಆದರೆ ಬುಡಕಟ್ಟು, ಅಲೆಮಾರಿತನ, ಅನಕ್ಷರತೆ ಮತ್ತು ಮಹಿಳೆಯರ ಮೇಲಿನ ಮಿತಿಗಳಿಂದಾಗಿ ಪ್ರಜಾಪ್ರಭುತ್ವವು ಕಠಿಣವಾಗಿತ್ತು. ಹೊಸ ನಾಯಕರು ಹೆಚ್ಚಿನ ಜನರನ್ನು ಸೇರಿಸಲು ಮಂಡಳಿಗಳನ್ನು ಮಾಡಿದರು. ಹಳೆಯ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ಇಷ್ಟವಿರಲಿಲ್ಲ. ಜನರು ಮಾತನಾಡಲು ಸಾಧ್ಯವಾಗಲಿಲ್ಲ. ನಗರಗಳು ಬೆಳೆದಂತೆ ಬುಡಕಟ್ಟು ಮಾರ್ಗಗಳು ಕಣ್ಮರೆಯಾಯಿತು. ಸರ್ಕಾರಿ ನಿಯಂತ್ರಿತ ಉದ್ಯೋಗಗಳು. ಅರಬ್ ವಸಂತವು ಬದಲಾವಣೆಯನ್ನು ತಂದಿತ್ತು. ಜನರು ಹಕ್ಕುಗಳಾಗಿ ಹೋರಾಡಿದರು. ಲಿಬಿಯಾದಲ್ಲಿ ಬದಲಾವಣೆ. ಬೆಂಗಾಜಿ ಮೂಲಭೂತ ಸೇವೆಗಳು ಮತ್ತು ಉದ್ಯೋಗಗಳ ಕೊರತೆ ಕುಟುಂಬಗಳು ಹೋರಾಟಕ್ಕೆ ಕಾರಣವಾಗುತ್ತವೆ. ಜನರು ತಮ್ಮ ಸಮಸ್ಯೆಗಳನ್ನು ಆನ್ಲೈನ್ನಲ್ಲಿ ಹಂಚಿಕೊಂಡರು. ಆದರೆ ಮಾಧ್ಯಮಗಳು ಅವರನ್ನು ನಿರ್ಲಕ್ಷಿಸಿವೆ. ಬೈಡಾದಲ್ಲಿ ಲಿಬಿಯಾದ ನಗರ ಪ್ರತಿಭಟನೆಗಳು ಪ್ರಾರಂಭವಾದವು. ವಸತಿ ವಿಳಂಬ ಮತ್ತು ಭ್ರಷ್ಟಾಚಾರಕ್ಕೆ ಅವರು ಇತರ ನಗರಗಳಿಗೆ ಹರಡಿದರು ಮತ್ತು ತಿರುಗಿದರು. ಫೆಬ್ರವರಿಯಲ್ಲಿ ಹಿಂಸಾತ್ಮಕ ಬಂಡುಕೋರರು
ಗಾಡಾಫಿ ಸರ್ಕಾರದ ವಿರುದ್ಧ ಒಕ್ಕೂಟವನ್ನು ಯೂನಿಯನ್ ರಚಿಸಿದರು. ಇದು ಅಂತರ್ಯುದ್ಧಕ್ಕೆ ಕಾರಣವಾಯಿತು. ಪ್ರಬಲ ದೇಶಗಳು ಬಂಡುಕೋರರನ್ನು ಬೆಂಬಲಿಸಿದವು ಮತ್ತು ಅಂತಿಮವಾಗಿ ಗಾಡಾಫಿಯನ್ನು ಪದಚ್ಯುತಗೊಳಿಸಿದರು. ಲಿಬಿಯಾ ಈಗ ಹೊಸ ಸರ್ಕಾರವನ್ನು ಹೊಂದಿದೆ. ಪ್ರಜಾಸತ್ತಾತ್ಮಕ ಭವಿಷ್ಯಕ್ಕಾಗಿ ಭರವಸೆ. ಮ್ಯಾನ್ಮಾರ್ ಬಗ್ಗೆ. ಮ್ಯಾನ್ಮಾರ್ ಭಾರತದ ಗಡಿಯಲ್ಲಿರುವ ದೇಶ ಮತ್ತು ಒಮ್ಮೆ ಬ್ರಿಟನ್ ಆಳ್ವಿಕೆಯಲ್ಲಿತ್ತು. ಇದು ತೆಗೆದ ಮರ, ಅಕ್ಕಿ, ತವರ ರಫ್ತು ಮಾಡುತ್ತಿತ್ತು. ಮಾಣಿಕ್ಯಗಳು ಮತ್ತು ನೀಲಮಣಿಗಳು ಸ್ವತಂತ್ರ ಪಡೆದ ನಂತರ ಅದು ಹೊಂದಿತ್ತು. ಚುನಾವಣೆಗಳು, ಆದರೆ ಏಕೀಕೃತ ರಾಜಕೀಯ ಪಕ್ಷದ ಕೊರತೆ ಇದೆ. ಮ್ಯಾನ್ಮಾರ್ ಅನೇಕ ಸಣ್ಣ ರಾಜ್ಯಗಳನ್ನು ಹೊಂದಿದೆ ಮತ್ತು ಭಾರತದಂತೆಯೇ ಜನಾಂಗೀಯ ಭಾಷಾ ಪ್ರದೇಶಗಳು. ಆಂಗ್ ಸಾನ್ ದೇಶವನ್ನು ಸ್ವತಂತ್ರಕ್ಕೆ ಕರೆದೊಯ್ಯುತ್ತಿದ್ದರು ಮತ್ತು ಜನಾಂಗೀಯ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವದಲ್ಲಿ ಸೇರ್ಪಡೆಗಾಗಿ ಒಪ್ಪಂದವನ್ನು ಮಾತುಕತೆ ನಡೆಸಿದರು. ಅವರ ಹತ್ಯೆಯ ನಂತರ ಸೇನೆಯು ಸ್ವಾಧೀನಪಡಿಸಿಕೊಂಡಿತು. ಇದು ಜನಾಂಗೀಯ ಗುಂಪುಗಳು ತಮ್ಮ ಹಕ್ಕುಗಳನ್ನು ಒತ್ತಾಯಿಸಲು ಕಾರಣವಾಯಿತು. 1962ರಲ್ಲಿ ದಂಗೆಯು ಚುನಾಯಿತ ಸರ್ಕಾರವನ್ನು ಉರುಳಿಸಿತು ಮತ್ತು ನೇ ವಿನ್ ಕೈಗಾರಿಕೆಗಳನ್ನು ರಾಷ್ಟ್ರೀಕರಣಗೊಳಿಸಿತು ಮತ್ತು ಉಚಿತ ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ಸ್ಥಾಪಿಸಿತು. ಮ್ಯಾನ್ಮಾರ್ನಲ್ಲಿ ಬದಲಾವಣೆ. 2008ರಿಂದ ಮ್ಯಾನ್ಮಾರ್ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಮತ್ತು ದೇಶದ ಹೆಸರನ್ನು ರಿಪಬ್ಲಿಕ್ ಆಫ್ ಡೆಮೋಕ್ರಸಿ ಎಂದು ಬದಲಾಯಿಸಲು ಜನಾಭಿಪ್ರಾಯ ಸಂಗ್ರಹದಂತೆ ಸಾರ್ವಜನಿಕ ಮತ ಬದಲಾಗಿದೆ. ಆದಾಗ್ಯೂ ಮಿಲಿಟರಿ ನಾಮನಿರ್ದೇಶನದ ಮೂಲಕ ಸರ್ಕಾರವು ಇನ್ನೂ ಭಾಗಶಃ ರಚನೆಯಾಗಿದೆ. ವಿಶ್ವಸಂಸ್ಥೆಯು 2010ರ ಚುನಾವಣೆಯನ್ನು ವೀಕ್ಷಿಸಿತು, ಆದರೆ ಸುಕಿ ಸ್ಪರ್ಧಿಸಲು ಸಾಧ್ಯವಾಗಲಿಲ್ಲ ಮತ್ತು ಅವರ ಪಕ್ಷ ಸೇರಲಿಲ್ಲ. ಮಿಲಿಟರಿ ಬೆಂಬಲಿತ ಯೂನಿಯನ್ ಸಾಲಿಡಾರಿಟಿ ಮತ್ತು ಡೆವಲಪ್ಮೆಂಟ್ ಪಾರ್ಟಿ ಬಹುಪಾಲು ಸ್ಥಾನಗಳನ್ನು ಗೆದ್ದಿದೆ. ಚುನಾವಣಾ ವಂಚನೆಯ ಆರೋಪಗಳು ಎದ್ದಿವೆ. ಮಿಲಿಟರಿ ಜುಂಟಾವನ್ನು ಅಧ್ಯಕ್ಷ ಥೀನ್ ಸೀನ್ ಅವರು ಬದಲಾಯಿಸಿದ್ದಾರೆ. ಗ್ರಾಮೀಣ ರೈತರ ಭೂಮಿಯ ಹಕ್ಕುಗಳನ್ನು ಕಾಪಾಡಲು ಶಾಸನಾತ್ಮಕ ಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. ಜನರಲ್ಗಳು ಸಮಾಜವಾದಿಗಳಂತೆ ನಡೆಸಿದರು, ಆದರೆ ಶ್ರೀಮಂತರಾದರು. ವಿದ್ಯಾರ್ಥಿಗಳು ಪ್ರತಿಭಟಿಸಿದರು, ಆದರೆ ನಿಲ್ಲಿಸಲಾಯಿತು. ಆಂಗ್ ಸಾನ್
ಸುಖಿ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದರು, ಆದರೆ ಆಕೆಯನ್ನು ಬಂಧಿಸಲಾಯಿತು. ಇತರ ದೇಶಗಳು ವ್ಯಾಪಾರವನ್ನು ನಿಲ್ಲಿಸಿದವು, ಆರ್ಥಿಕತೆ ನೋವುಂಟು ಮಾಡಿದವು. ಜನರು ಪ್ರಜಾಪ್ರಭುತ್ವವನ್ನು ಬಯಸುತ್ತಾರೆ. ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರದ ಕೆಲವು ಲಕ್ಷಣಗಳು. ಎರಡು ದೇಶಗಳು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡಿದವು, ಆದರೆ ಬಡತನವನ್ನು ಉಂಟುಮಾಡುವ ಒಂದು ನಿಯಂತ್ರಿತ ಸರ್ಕಾರವನ್ನು ಹೊಂದಿತ್ತು. ನಾಗರಿಕರು ನ್ಯಾಯಯುತ ಚುನಾವಣೆಗಳು, ವಾಕ್ ಸ್ವಾತಂತ್ರ್ಯ ಮತ್ತು ಪಕ್ಷಗಳನ್ನು ಒತ್ತಾಯಿಸಿದರು. ಮ್ಯಾನ್ಮಾರ್ ಮತ್ತು ಲಿಬಿಯಾ ಎರಡು ಸೇನೆಯ ಆಡಳಿತವನ್ನು ಹೊಂದಿದ್ದವು ಮತ್ತು ರಾಜಕೀಯ ಮತ್ತು ಜನಾಂಗೀಯ ವಿಭಜನೆಯಿಂದಾಗಿ ಸವಾಲುಗಳನ್ನು ಎದುರಿಸಿದವು. ಪ್ರಜಾಪ್ರಭುತ್ವಕ್ಕಾಗಿ ಮಾರ್ಚ್. ಪ್ರಜಾಪ್ರಭುತ್ವವು ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು ಮತ್ತು ಪ್ರಪಂಚಾದ್ಯಂತ ಹರಡಿತು. ಜನ್ಮ ಸವಲತ್ತುಗಳನ್ನು ತಿರಸ್ಕರಿಸಿತು. ಕೈಗಾರೀಕರಣ ಮತ್ತು ವಸಾಹತುಶಾಹಿ ಸಹಾಯ ಮಾಡಿತು. ಪ್ರತಿಯೊಂದು ದೇಶವು ತನ್ನದೇ ಆದ ಪ್ರಜಾಪ್ರಭುತ್ವ ಮಾದರಿಯನ್ನು ಹೊಂದಿದೆ. ಜನರು ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುತ್ತಾರೆ. ಕೆಲವು ದೇಶಗಳು ಶ್ರೀಮಂತರು ನೀತಿಗಳನ್ನು ನಿಯಂತ್ರಿಸುವುದನ್ನು ತಡೆಯಲು ಶ್ರಮಜೀವಿಗಳ ಸರ್ವಾಧಿಕಾರವನ್ನು ಹೊಂದಿದ್ದವು. ಕೆಲವು 1990ರಲ್ಲಿ ಪ್ರಜಾಪ್ರಭುತ್ವವಾದವು, ಆದರೆ ಇನ್ನು ಕೆಲವು ಹೋರಾಟ ಮತ್ತು ಮಿಲಿಟರಿ ಆಡಳಿತದೊಂದಿಗೆ ಹೋರಾಡುತ್ತಿವೆ. ಸಮಸ್ಯೆಗಳನ್ನು ಪರಿಹರಿಸಲು ಪ್ರಜಾಪ್ರಭುತ್ವವು ನ್ಯಾಯಯುತ ಮಾರ್ಗವಾಗಿದೆ. ತೀರ್ಮಾನ. ಲಿಬಿಯಾ ಮತ್ತು ಮ್ಯಾನ್ಮಾರ್ ಎರಡು ತಮ್ಮ ಪ್ರಜಾಸತ್ತಾತ್ಮಕ ಸ್ಥಿತ್ಯಂತರಗಳಲ್ಲಿ ಅಡೆತಡೆಗಳನ್ನು ಎದುರಿಸಿವೆ. ಸ್ಥಿರ ಮತ್ತು ಅಂತರ್ಗತ ಆಡಳಿತವನ್ನು ಸಾಧಿಸಲು ಅಂತಾರಾಷ್ಟ್ರೀಯ ಮತ್ತು ನಾಗರಿಕ ಸಮಾಜದ ಬೆಂಬಲದ ಅಗತ್ಯವಿದೆ. ಲಿಬಿಯಾದ ರಾಜಕೀಯವು ಸೇನಾಪಡೆಗಳಿಂದ ದುರ್ಬಲವಾಗಿದೆ, ಆದರೆ ಮ್ಯಾನ್ಮಾರ್ನ ಪ್ರಜಾಪ್ರಭುತ್ವವು ದಂಗೆಯಿಂದ ಸ್ಥಗಿತಗೊಂಡಿತು.